ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. LIC ನಮಗೆ ಮಾರ್ಕೆಟಲ್ಲಿ ಮೇ 17ಕ್ಕೆ ಲಿಸ್ಟ್ ಆಗ್ತಿದೆ. ಗೌರ್ಮೆಂಟ್ 3.5% ಸ್ಟೇಕನ್ನು ಸೆಲ್ ಮಾಡಿದ್ರು. ಟೋಟಲ್ ಆಗಿ 22 ಕೋಟಿ 13 ಲಕ್ಷ ಶೇರ್ಗಳು ಮಾರ್ಕೆಟಲ್ಲಿ ಈಗ ಫ್ಲೋಟ್ ಆಗ್ತಾ ಇದೆ. ಹಾಗೆ LIC ತಮ್ಮ ಇಶ್ಯೂ ಪ್ರೈಸನ್ನು 949 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಕಟ್ ಆಫ್ ಪ್ರೈಸ್ ಆಗಿತ್ತು. ಟೋಟಲ್ ಆಗಿ ಇಶ್ಯೂ ನಮಗೆ 3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿತ್ತು. LIC IPOನ ಟೋಟಲ್ ಸೈಜ್ ಇದ್ದಿದ್ದು 21,000 ಕೋಟಿ. ಅದರಲ್ಲಿ 5,000 ಕೋಟಿಗೆ ಅಂದರೆ 6 ಕೋಟಿ ಶೇರ್ಗಳಿಗೆ ಆಂಕರ್ ಬುಕ್ನಲ್ಲೇ ಇನ್ವೆಸ್ಟ್ಮೆಂಟ್ ಬಂದಿತ್ತು. 99ಕ್ಕೂ ಹೆಚ್ಚಿನ ಮ್ಯೂಚುವಲ್ ಫಂಡ್ಗಳು LICಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರು. ಸೊ ಮಿಕ್ಕ 16 ಕೋಟಿ 21 ಲಕ್ಷ ಶೇರ್ಸ್ ಏನಿದಾವೆ ಅದಕ್ಕೆ ಮಾರ್ಕೆಟಲ್ಲಿ ಬಿಡ್ಡಿಂಗ್ ನಡೆದಿತ್ತು. ಸೊ 3 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಬಂದಿತ್ತು. ಹಾಗೆಯೇ ಅಲಾಟ್ಮೆಂಟ್ ಕೂಡ ಆಗಿದೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಗಮನಿಸಿದಾಗ ಈಗಲೂ ಕೂಡ ನಮಗೆ ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಒಂದು ಟೈಮಲ್ಲಿ 90 ರೂಪಾಯಿಯ ಪ್ರೀಮಿಯಂ LICಯಲ್ಲಿ ಕಾಣಿಸ್ತಿತ್ತು. ಹಾಗೆ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ವರೆಗೂ ಪ್ರೀಮಿಯಂ ಪಾಸಿಟಿವ್ ಆಗೇ ಇತ್ತು. ಬಟ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಸರಿ ಇಲ್ಲದೆ ಇರೋ ಕಾರಣ ಈಗ ನಮಗೆ ಪ್ರೀಮಿಯಂ ನೆಗೆಟಿವ್ ಆಗಿದೆ. ಶನಿವಾರ ನಮಗೆ ಪ್ರೀಮಿಯಂ -25 ಇತ್ತು. ಸೊ ಇವತ್ತು ನಮಗೆ ನೆಗೆಟಿವ್ ಪ್ರೀಮಿಯಮೇ ಕಾಣಿಸ್ತಿದೆ. ಸೊ ಇವತ್ತು ನಮಗೆ ಪ್ರೀಮಿಯಂ -20 ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ನಮಗೆ ಡಿಸ್ಕೌಂಟೆಡ್ ಲಿಸ್ಟಿಂಗ್ ಅಥವಾ ಒಂದು ಫ್ಲಾಟ್ ಲಿಸ್ಟಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಕೆಲವೊಂದಿಷ್ಟು ಇಶ್ಯೂಗಳಲ್ಲಿ ಪ್ರೀಮಿಯಂ ಇಲ್ಲ ಅಂದ್ರೂ ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಆಗಿದೆ. ಹಾಗೆ ಗ್ರೇ ಮಾರ್ಕೆಟ್ ಅಲ್ಲಿ ಏನು ಪ್ರೀಮಿಯಂ ನಡೀತಿರುತ್ತೆ ಅದಕ್ಕಿಂತ ಒಳ್ಳೆ ಒಂದು ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳೆ ಒಂದು ದಿನದ ಸಮಯ ಇರುತ್ತೆ. ಬಟ್ ಹೆಚ್ಚಿನ ಒಂದು ಪ್ರೀಮಿಯಂ ಜಾಸ್ತಿ ಆಗುವಂತ ಸಾಧ್ಯತೆಗಳು ತುಂಬಾನೇ ಕಮ್ಮಿ. ಏನಕ್ಕೆ ಮಾರ್ಕೆಟ್ ಅಲ್ಲಿ ಇನ್ನೂ ಕೂಡ ಡೌನ್ವರ್ಡ್ ಸೆಂಟಿಮೆಂಟೇ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ ನಿಮಗೆ 45 ರೂಪಾಯಿಯ ಡಿಸ್ಕೌಂಟ್ ಸಿಕ್ಕಿತ್ತು. ಸೊ ಅದರಲ್ಲಿ ನಾವು -20 ಗ್ರೇ ಮಾರ್ಕೆಟ್ ಪ್ರೀಮಿಯಂ ತೆಗೆದಾಗ ಅಟ್ಲೀಸ್ಟ್ ಇಲ್ಲಿ 25 ರೂಪಾಯಿಯ ಒಂದು ಪ್ರೀಮಿಯಂ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಪಾಲಿಸಿ ಹೋಲ್ಡರ್ ಕೋಟಾದಲ್ಲಿ ಏನಾದರೂ ಅಪ್ಲಿಕೇಶನ್ ಅಲಾಟ್ ಆಗಿದ್ರೆ ಸೊ ಅಲ್ಲಿ ನಿಮಗೆ 60 ರೂಪಾಯಿಯ ಡಿಸ್ಕೌಂಟ್ ಇತ್ತು. ಸೊ ಪ್ರತಿ ಶೇರಿಗೆ 35 ರೂಪಾಯಿವರೆಗೂ ನಿಮಗೆ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಕೇವಲ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲೈ ಮಾಡಿದ್ರೆ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ ತಕ್ಷಣ ನೀವು ಎಕ್ಸಿಟ್ ಆಗ್ಬೋದಾಗುತ್ತೆ. ನಿಮಗೆ ಲಾಸ್ ಆಗ್ತಿಲ್ಲ. ನಿಮಗೆ ಡಿಸ್ಕೌಂಟ್ ಇದ್ದಿದ್ರಿಂದ ಡಿಸ್ಕೌಂಟ್ ಪ್ರೈಸ್ಗಿಂತ ಹೈಯರ್ ಪ್ರೈಸಲ್ಲೇ ನಮಗೆ LIC ಲಿಸ್ಟ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದಾಗುತ್ತೆ. ಸೊ ನನ್ನ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮಗೆ ಮೊದಲಿಗೆ ತಿಳಿಸ್ತೀನಿ. ಅದಾದಮೇಲೆ ನೀವು ನಿಮ್ಮ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಸೊ ನಾನು LICಯಲ್ಲಿ 3 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದೆ. ಅದರಲ್ಲಿ ನನಗೆ 2 ಲಾಟ್ ಅಲಾಟ್ ಆಗಿದೆ. ಸೊ ಇಲ್ಲಿ 3 ಲಾಟ್ಗಳಿಗೆ 3 ಡಿಫ್ರೆಂಟ್ ಅಕೌಂಟ್ಸಿಂದ ಅಪ್ಲೈ ಮಾಡಿದೆ. ಬಟ್ ಕೇವಲ 2 ಲಾಟ್ ಮಾತ್ರ ಅಲಾಟ್ ಆಗಿದೆ. ಸೊ ಇದರಲ್ಲಿ ಒಂದು ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ ಆದರೆ ಇನ್ನೊಂದು ಪಾಲಿಸಿ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ. ಸೊ ಎರಡರಲ್ಲೂ ಕೂಡ ನನಗೆ 15 ಶೇರ್ಗಳು ಅಲಾಟ್ ಆಗಿದ್ದಾವೆ. ಸೊ ಇಲ್ಲಿ ನಮಗೆ ಪ್ರತಿ ಶೇರಿಗೆ 30 ರೂಪಾಯಿಯ ಒಂದು ಪ್ರೀಮಿಯಂ ಕಾಣಿಸುತ್ತೆ. ಸೊ ಆ ಒಂದು ಕಾರಣದಿಂದ ಈ ಲಾಟ್ ಏನಿದೆ ಸೊ ಇದನ್ನು ನಾನು ಲಿಸ್ಟಿಂಗ್ ದಿನನೇ ಸೆಲ್ ಮಾಡ್ತಾ ಇದ್ದೀನಿ. ಸೊ ಯಾವ ಪ್ರೈಸ್ಗೆ LIC ಲಿಸ್ಟ್ ಆಗುತ್ತೆ ಸೊ ಸೇಮ್ ಪ್ರೈಸ್ಗೆ ನಾನು ಸೆಲ್ ಮಾಡ್ತೀನಿ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಏನು ಅಪ್ಲಿಕೇಶನ್ ಅನ್ನು ಹಾಕಿದೆ ಅದರಲ್ಲಿ ಏನು ಅಲಾಟ್ ಆಗಿತ್ತು ಸೊ ಅದನ್ನು ನಾನು ಸ್ವಲ್ಪ ಸಮಯಗಳ ಕಾಲ ಹೋಲ್ಡ್ ಮಾಡ್ತೀನಿ. ಹಾಗೆ ಇಲ್ಲಿ 850 ಒಂದು ಸ್ಟಾಪ್ ಲಾಸ್ ಅನ್ನು ಕೂಡ ಮೇಂಟೈನ್ ಮಾಡ್ಕೋತೀನಿ. ಸೊ ಅಕಸ್ಮಾತ್ ಏನಾದರೂ 850 ಕೆಳಗಡೆ ನಮಗೆ LIC ಹೋಗೋದು ಕಾಣಿಸಿದ್ರೆ ಅಲ್ಲಿ ಲಾಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಎರಡನೇ ಲಿಸ್ಟಿಂಗ್ ಸ್ಟ್ರಾಟಜಿ ನಾವು ಗಮನಿಸಿದಾಗ ಯಾರಾದರೂ ಸ್ವಲ್ಪ ರಿಸ್ಕ್ ತಗೋತೀನಿ 2-3 ತಿಂಗಳ ಕಾಲ ನಾನು ಹೋಲ್ಡ್ ಮಾಡ್ಕೋಬಲ್ಲೆ ಅಂದರೆ 850 ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಸೊ ಅಕಸ್ಮಾತ್ 850 ಕೆಳಗಡೆ ಹೋದರೆ ಅಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ನಾವು ಲಾಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಪ್ರತಿ ಶೇರಿಗೆ 50 ರೂಪಾಯಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. 1-2 ವರ್ಷಗಳ ಕಾಲ ನಾನು LICಯನ್ನು ಹೋಲ್ಡ್ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದಾಗುತ್ತೆ. ಬಟ್ ಇಲ್ಲಿ ರಿಸ್ಕ್ ಕೂಡ ಇರುತ್ತೆ. Paytm ಅಲ್ಲಿ ಇದೇ ರೀತಿ ಆಗಿತ್ತು. ಸೊ ಡಿಪ್ ಬೈಯಿಂಗ್ ಮಾಡ್ತಾ ಈಗ ಶೇರ್ನಲ್ಲಿ ನಮಗೆ 65% ಕ್ರ್ಯಾಶ್ ಆಗಿದೆ. ಲಿಸ್ಟಿಂಗ್ ಪ್ರೈಸನ್ನು ನಾವು ಕಂಪೇರ್ ಮಾಡಿದಾಗ 2100ರಲ್ಲಿ Paytm ಬಂದಿತ್ತು. ಸೊ ಈಗ ನಮಗೆ 544 ಹತ್ರ ಟ್ರೇಡ್ ಆಗ್ತಿದೆ. ಸೊ ಈ ರೀತಿಯ ರಿಸ್ಕ್ಗಳು ಇರುತ್ತೆ. LICಯಲ್ಲಿ ಈ ರೀತಿಯ ಕ್ರ್ಯಾಶ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. Paytm ಒಂದು ಲಾಸ್ ಮೇಕಿಂಗ್ ಕಂಪನಿ ಆಗಿರುತ್ತೆ. ಬಟ್ LIC ಕ್ಯಾಶ್ ರಿಚ್ ಕಂಪನಿ. ಸೊ ಪ್ರಾಫಿಟ್ ಕೂಡ ತುಂಬ ಚೆನ್ನಾಗೇ ಬರ್ತಿದೆ. ಬಟ್ ಈ ರೀತಿ ಡೌನ್ ಸೈಡ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ 10-15% ಕರೆಕ್ಷನ್ ಬಂದರೂ ಕೂಡ ಪ್ಯಾನಿಕ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ನಾವು Paytm ಅನ್ನ LIC ಜೊತೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆಂದ್ರೆ LIC ಗೌರ್ಮೆಂಟ್ ಓನ್ಡ್ ಕಂಪನಿ ಆಗಿರುತ್ತೆ. 1956ರಲ್ಲಿ ಪ್ರಾರಂಭವಾದಂತಹ ಕಂಪನಿ 65 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಕಂಪನಿಯಲ್ಲಿ ಇದೆ. ಹಾಗೆ ಇಲ್ಲಿ 13 ಲಕ್ಷಕ್ಕೂ ಹೆಚ್ಚಿನ ಒಂದು ಏಜೆಂಟ್ಗಳಿದ್ದಾರೆ. ಸೊ ಏಜೆಂಟ್ಗಳಿಂದನೇ LICಗೆ ಹೆಚ್ಚಿನ ಒಂದು ಬಿಸ್ನೆಸ್ ಕೂಡ ಆಗ್ತಿದೆ. ಹಾಗೆ ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟಲ್ಲಿ 60%ಗೂ ಹೆಚ್ಚಿನ ಒಂದು ಸ್ಟೇಕ್ ಏನಿದೆ ಇನ್ನೂ ಕೂಡ LIC ಬಳಿಯಲ್ಲೇ ಇದೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ರಿಸ್ಕ್ಗಳು ಕೂಡ ಇರುತ್ತೆ. ಮೇಜರ್ ಆಗಿ ಮಾರ್ಕೆಟ್ ಶೇರ್ ಏನಿದೆ ಅದು ನಮಗೆ ಶ್ರಿಂಕ್ ಆಗ್ತಿರೋದು ಕಾಣಿಸ್ತಿದೆ. 2018-19 ವೇಳೆಗೆ ಇವರು 75% ಮಾರ್ಕೆಟ್ ಶೇರನ್ನು ಹೊಂದಿದ್ರು. ಬಟ್ ಈಗ ನಮಗೆ ಅದು 60%ಗೆ ಇಳಿತಿರೋದು ಕಾಣಿಸ್ತಿದೆ. ಕೆಲವೊಂದಿಷ್ಟು ಪ್ರೈವೇಟ್ ಕಂಪನಿಗಳು LICಗೆ ಕಾಂಪಿಟೇಷನ್ ಅನ್ನು ಕೊಡ್ತಿದ್ದಾರೆ. ಅವರು ಕೂಡ ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದ್ದಾರೆ. ಸೊ ಇಲ್ಲಿ ಮಾರ್ಕೆಟ್ ಶೇರನ್ನು ನಾವು ಗಮನಿಸಿದಾಗ 61% ಶೇರ್ ಏನೋ ಈಗ LIC ಬಳಿಯಲ್ಲಿ ಇದೆ. ಬಟ್ SBI ಲೈಫ್, HDFC ಲೈಫ್, ICICI ಪ್ರುಡೆನ್ಷಿಯಲ್, ಬಜಾಜ್ ಅಲಿಯನ್ಸ್ ಸೊ ಇವರೆಲ್ಲ LICಗೆ ಟಫ್ ಕಾಂಪಿಟೇಷನ್ ಅನ್ನ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದೊಂದು ರಿಸ್ಕ್ ಆಗಿರುತ್ತೆ. ಹಾಗೆ ಎರಡನೇ ರಿಸ್ಕ್ ನಾವು ಗಮನಿಸಿದಾಗ ಟೋಟಲ್ ಕ್ಯಾಶ್ ಫ್ಲೋ ಏನಿದೆ 2022ರ ವರ್ಷದಲ್ಲಿ ಅದು ನೆಗೆಟಿವ್ ಆಗಿದೆ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗ್ತಿದಾವೆ. ಸೊ ಕಂಪನಿಯ ಬಳಿಯಲ್ಲಿ 2018-19 ವರ್ಷದಲ್ಲಿ 67,000 ಕೋಟಿಯಷ್ಟು ಕ್ಯಾಶ್ ಫ್ಲೋ ಇತ್ತು. ಬಟ್ ಈಗ ಕ್ಯಾಶ್ ಫ್ಲೋ ಕೂಡ ಕಮ್ಮಿ ಆಗ್ತಾ ಇದೆ.
ಹಾಗೆ ಇಲ್ಲಿ PSU ಕಂಪನಿ ಆಗಿರೋದ್ರಿಂದ ಮ್ಯಾನೇಜ್ಮೆಂಟ್ನ ಬಗ್ಗೆ ನಾವು ಅಷ್ಟೊಂದು ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ PSU ಬ್ಯಾಕ್ಡ್ ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿ ಒಂದು ಪ್ರೆಷರ್ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಮ್ಯಾನೇಜ್ಮೆಂಟ್ನಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಇನೋವೇಷನ್ ಅಂತ ಬಂದಾಗ ಪ್ರೈವೇಟ್ ಸೆಕ್ಟರ್ನ ಕಂಪನಿಗಳು ಹೊಸ ಇನೋವೇಷನ್ ಒಂದಿಗೆ ಬರ್ತಿರ್ತಾರೆ. ಬಟ್ LIC ಇನ್ನೂ ಆ ಒಂದು ಹಳೆ ಟೆಕ್ನಿಕ್ಸ್ ಏನಿದೆ ಏಜೆಂಟ್ಗಳ ಮೂಲಕನೇ ಪಾಲಿಸಿಗಳನ್ನು ರಿನ್ಯೂ ಮಾಡೋದಾಗಲಿ ಪಾಲಿಸಿಗಳನ್ನು ತರೋದಾಗಲಿ ಮಾಡ್ತಿದ್ದಾರೆ. ಆ ಒಂದು ವಿಷಯದಲ್ಲಿ LIC ಸ್ವಲ್ಪ ಲ್ಯಾಕ್ ಆಗ್ಬೋದು. ಹಾಗೆಯೇ ಗೌರ್ಮೆಂಟ್ನ ಯಾವುದೇ ಒಂದು ಕಂಪನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ LICಯಲ್ಲಿ ಬರಬೇಕಾಗುತ್ತೆ. LICನಲ್ಲಿ ಏನು ಕ್ಯಾಶ್ ಇರುತ್ತೆ ಅದನ್ನು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ 2014ರಲ್ಲಿ BHELಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಗ LIC BHELನ್ನು ರೆಸ್ಕ್ಯೂ ಮಾಡಿದರು. ಅದೇ ರೀತಿ ಇಂಡಿಯನ್ ಆಯಿಲ್, ಕೋಲ್ ಇಂಡಿಯಾ, IDBI ಬ್ಯಾಂಕ್ ಎಲ್ಲ ಕಂಪನಿಗಳನ್ನು LIC ರೆಸ್ಕ್ಯೂ ಮಾಡ್ತಾ ಬರ್ತಿದ್ದಾರೆ. ಸೊ ಈ ರೀತಿಯ ಇಶ್ಯೂಗಳು ಆದಾಗ LIC ಒಂದು ಮೇಜರ್ ಸೋರ್ಸ್ ಆಗಿರ್ತಾರೆ. ಸೊ LICಯಲ್ಲಿ ಏನು ಕ್ಯಾಶ್ ಇರುತ್ತೆ ಅದು ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ವ್ಯಾಲ್ಯೂಯೇಷನ್ನ ವಿಷಯಕ್ಕೆ ಬಂದಾಗ LIC ಗ್ಲೋಬಲಿ ನಾವು ಗಮನಿಸಿದಾಗ 5ನೇ ಅತಿ ದೊಡ್ಡ ಕಂಪನಿ ಆಗಿರುತ್ತೆ ಈ ಒಂದು ಇನ್ಶೂರೆನ್ಸ್ ಸೆಕ್ಟರನ್ನು ನಾವು ಗಮನಿಸಿದಾಗ. ಹಾಗೆ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಒಂದಿಗೆ ಬರ್ತಿದ್ದಾರೆ. LIC ಇದಕ್ಕೂ ಮುಂಚೆ 2200 ಪ್ರೈಸ್ನೊಂದಿಗೆ ಬರುತ್ತೆ ಅನ್ನುವಂಥ ಒಂದು ನ್ಯೂಸ್ಗಳು ಇತ್ತು. ಬಟ್ ಈಗ ಅವರ ಪ್ರೈಸ್ ಬ್ಯಾಂಡ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಸ್ಟಿಲ್ ನಾವು ಪ್ರೈವೇಟ್ ಸೆಕ್ಟರ್ ಇಂಡಿಯನ್ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ PE ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನಾವು PEಯನ್ನು ಹೆಚ್ಚಾಗಿ ಕಂಪೇರ್ ಮಾಡೋದಿಲ್ಲ. ಅವರ ಪ್ರೈಸ್ ಟು ಬುಕ್ ಏನಿರುತ್ತೆ ಅದನ್ನು ಕಂಪೇರ್ ಮಾಡ್ತೀವಿ. ಪ್ರೈಸ್ ಟು ಬುಕ್ ಕಂಪೇರ್ ಮಾಡಿದಾಗ LIC ಒಂದು ಒಳ್ಳೆ ವ್ಯಾಲ್ಯೂಷನ್ ಒಂದಿಗೆ ಬರ್ತಾ ಇದೆ. ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ LICಯಲ್ಲಿ ನಾವೇನು ಪ್ರೀಮಿಯಮನ್ನು ಕಟ್ತೀವಿ ಸೊ ಅದನ್ನು ಅವರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಬರ್ತಾರೆ. ಇಲ್ಲಿಗ ಈಕ್ವಿಟಿಯಲ್ಲಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ LICಯ 20% ಇನ್ವೆಸ್ಟ್ಮೆಂಟ್ ಇದೆ. ಹಾಗೆ ಡೆಪ್ಟಲ್ಲಿ 80% ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಡೆಪ್ಟ್ ಅಂದಾಗ ಕಾರ್ಪೊರೇಟ್ ಬಾಂಡ್ಸ್ ಆಗಿರ್ಬೋದು, ಹಾಗೆ ಪ್ರೈವೇಟ್ ಸೆಕ್ಟರ್ನ ಬಾಂಡ್ಗಳು ಡೆಪ್ಟ್ ಇನ್ಸ್ಟ್ರೂಮೆಂಟಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕಾಣ್ತಿದೆ. ಸೊ ಅಲ್ಲಿಂದ ಹೆಚ್ಚಿನ ರಿಟರ್ನ್ಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಹಾಗೆಯೇ ಈಗ IPO ಬಂದಿರೋದು ಕೇವಲ 3.5%ಗೆ ಮಾತ್ರ. ಸೊ ನೆಕ್ಸ್ಟ್ 5 ವರ್ಷದಲ್ಲಿ 25%ನಷ್ಟು ಸ್ಟೇಕನ್ನು LIC ಮತ್ತೆ ಆಫ್ಲೋಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ LIC ಕಡೆಯಿಂದ ಹೆಚ್ಚು FPOಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ FPO ಅಂದಾಗ ರುಚಿ ಸೋಯಾ ಒಂದು FPOನ ತಂದಿದ್ರು. ಕಂಪನಿ ಒಂದ್ಸರಿ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ ಅವರು FPOಗಳನ್ನು ತರ್ತಿರ್ತಾರೆ. ಸೆಬಿಯ ರೂಲ್ ಕೂಡ ಇದೆ, 70% ಹೆಚ್ಚಿನ ಒಂದು ಹೋಲ್ಡಿಂಗ್ ಅನ್ನ ಯಾವುದೇ ಕಂಪನಿ ಇಟ್ಕೊಳ್ಳೋ ಹಾಗೆ ಇರೋದಿಲ್ಲ ಲಿಸ್ಟ್ ಆದ 3 ವರ್ಷದ ನಂತರ ಅಂತ. ಸೊ FPO ಬರುವಾಗ ಮಾರ್ಕೆಟಲ್ಲಿ ಏನು ಪ್ರೈಸ್ ಟ್ರೇಡ್ ಆಗ್ತಿದೆ ಅದಕ್ಕಿಂತ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಬರುತ್ತೆ. ಸೊ ಈಗ ನಮಗೆ LIC ಏನಾದರೂ ₹1000 ಹತ್ರ ಟ್ರೇಡ್ ಆಗ್ತಿದ್ರೆ ಗೌರ್ಮೆಂಟ್ ಮತ್ತೆ ₹900 ಹತ್ರ ಇಶ್ಯೂ ತರುವಂಥ ಸಾಧ್ಯತೆ ಇರುತ್ತೆ. ಸೊ ಮತ್ತೆ FPO ಬಂದಾಗ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ಲಾಂಗ್ ಟರ್ಮ್ ರಿಸ್ಕ್ಗಳು ಇರುತ್ತೆ. ಸೊ ನೀವು FPO ಬಂದಾಗ ಕೂಡ ಶೇರ್ಗಳನ್ನು ಬೈ ಮಾಡ್ತೀನಿ ಅಂದಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಬೇರೆ PSU ಕಂಪನಿಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಕೋಲ್ ಇಂಡಿಯಾ 245 ಒಂದು ಇಶ್ಯೂ ಪ್ರೈಸ್ನೊಂದಿಗೆ ಬಂದಿದ್ರು. ಈಗ ಇದು 168ರಲ್ಲಿ ಟ್ರೇಡ್ ಆಗ್ತಿದೆ. ₹400 ಹೈಯನ್ನು ಕೋಲ್ ಇಂಡಿಯಾ ಟಚ್ ಮಾಡಿತ್ತು. ಬಟ್ ಅಲ್ಲಿಂದ ಈಗ ಕಂಟಿನ್ಯೂಸ್ ಫಾಲ್ ಆಗ್ತಿದೆ. ಸೊ PSU ಕಂಪನಿಗಳಲ್ಲಿ ಈ ರೀತಿಯ ಒಂದು ರಿಸ್ಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹೆಚ್ಚಿನ ಒಂದು ಗ್ರೋತನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಅವರು ಡಿವಿಡೆಂಡ್ಗಳನ್ನು ಚೆನ್ನಾಗಿ ಕೊಡ್ತಾರೆ ಬಟ್ ನಮಗೆ ಗ್ರೋತ್ ಪ್ರಾಸ್ಪೆಕ್ಟಿವ್ ಅಷ್ಟಾಗಿ ಇರೋದಿಲ್ಲ. ಸೊ ಇದು PSU ಕಂಪನಿಯ ಒಂದು ಡ್ರಾಬ್ಯಾಕ್ ಆಗಿರುತ್ತೆ. ಬಟ್ LIC ಕಳೆದ ವರ್ಷ ಯಾವುದೇ ರೀತಿಯ ಡಿವಿಡೆಂಡನ್ನು ಗೌರ್ಮೆಂಟ್ಗೆ ಕೊಟ್ಟಿಲ್ಲ. ಏನಕ್ಕೆಂದ್ರೆ ಅವರು ಕ್ಯಾಶನ್ನು ಉಳಿಸ್ಕೋಬೇಕಿತ್ತು. IPOನೊಂದಿಗೆ ಕೂಡ ಬರ್ತಿದ್ರು. ಆ ಒಂದು ಕಾರಣದಿಂದ ಆಪರೇಷನಲ್ ಎಕ್ಸ್ಪೆನ್ಸಸ್ಗಳಿಗೋಸ್ಕರ ಅವರ ಪ್ರಾಫಿಟ್ಸ್ ಏನಿತ್ತು ಅದನ್ನು ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ IPO ಬಂದಮೇಲೆ ಖಂಡಿತವಾಗ್ಲೂ ಇಲ್ಲಿ LIC ಡಿವಿಡೆಂಡನ್ನು ಪೇ ಮಾಡ್ತಾರೆ. ಒಳ್ಳೆ ಒಂದು ಡಿವಿಡೆಂಡ್ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಯೂಶಲಿ 2014ರಿಂದ 2018ರವರೆಗೂ 98ರಿಂದ 99% ಡಿವಿಡೆಂಡನ್ನು LIC ಪೇ ಮಾಡಿದ್ದಾರೆ. ಒಳ್ಳೆ ಒಂದು ಡಿವಿಡೆಂಡ್ನ ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಬಟ್ ಎಲ್ಲ ರಿಸ್ಕ್ಗಳನ್ನು ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. ಹಾಗೆ ಕೆಲವೊಂದಿಷ್ಟು ಪಾಸಿಟಿವ್ಸ್ಗಳು ಕೂಡ ಇದೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ 5ನೇ ದೊಡ್ಡ ಪ್ಲೇಯರ್ ಆಗಿರ್ತಾರೆ ಗ್ಲೋಬಲಿ ನಾವು ಕಂಪೇರ್ ಮಾಡಿದಾಗ. ಬಟ್ ಇಂಡಿಯಾದಲ್ಲಿ ಅತಿ ದೊಡ್ಡ ಪ್ಲೇಯರ್ LIC ಇನ್ಶೂರೆನ್ಸ್ ಸೆಗ್ಮೆಂಟ್ ಅಂತ ಬಂದಾಗ. ಹಾಗೆ ಕ್ರಾಸ್ ಸೈಕ್ಲಿಕ್ ಪ್ರಾಡಕ್ಟ್ ಮಿಕ್ಸ್ ಕೂಡ ಇದೆ. ಅಂದರೆ ಯುಲಿಪ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಲೈಫ್ ಇನ್ಶೂರೆನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಹಾಗೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಗಳು ಕೂಡ ಇದಾವೆ. ಸೊ ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ ಸ್ಟ್ರಕ್ಚರ್ ಇದೆ, ಅದು ಕೂಡ ಒಂದು ಪಾಸಿಟಿವ್ ಆಗ್ಬೋದು. ಹಾಗೆ ಪ್ಯಾನ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಕೇವಲ ಇಂಡಿಯಾ ಮಾತ್ರ ಅಲ್ಲ ಬೇರೆ ಕಂಟ್ರಿಗಳಲ್ಲೂ ಕೂಡ LIC ಆಪರೇಟ್ ಮಾಡ್ತಾರೆ. ಹಾಗೆ ಒಳ್ಳೆ ಏಜೆಂಟ್ ನೆಟ್ವರ್ಕ್ ಕೂಡ ಇರೋದ್ರಿಂದ ಅದು ಕೂಡ ಪಾಸಿಟಿವ್ ಆಗುತ್ತೆ. ಹಾಗೆ ಬ್ರ್ಯಾಂಡ್ ನೇಮ್ LIC ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ಕೂಡ ಇವರಿಗೆ ಪಾಸಿಟಿವ್ ಆಗುತ್ತೆ. ಸೊ ನೆಗೆಟಿವ್ಗಳು ಕೂಡ ಇದಾವೆ, ಪಾಸಿಟಿವ್ಗಳು ಕೂಡ ಇದಾವೆ. ಸೊ ಎಲ್ಲವನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ನೀವು ಆಲ್ರೆಡಿ ಲಿಸ್ಟ್ ಆಗಿರುವಂಥ SBI ಲೈಫ್, HDFC ಲೈಫ್, ಬಜಾಜ್ ಫಿನ್ಸರ್ವ್ ಹಾಗೆಯೇ ICICI ಪ್ರುಡೆನ್ಷಿಯಲ್ನಲ್ಲಿ ಆಲ್ರೆಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ LICಯನ್ನು ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಇನ್ಶೂರೆನ್ಸ್ನ ಸ್ಟಾಕ್ ಇರುತ್ತೆ. ಸೊ ಇಲ್ಲಿ ಓವರ್ ಆಲ್ ನಾವು ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಅಕಸ್ಮಾತ್ 800ರ ಕೆಳಗಡೆ LIC ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಎಕ್ಸಿಟ್ ಆಗೋದು ಒಳ್ಳೆ ಒಂದು ವಿಚಾರ ಆಗಿರುತ್ತೆ. ಸೊ ಸ್ವಲ್ಪ ಲಾಸ್ ಆಗ್ಬೋದು, ಬಟ್ ಈ ರೀತಿಯ ರಿಸ್ಕ್ಗಳು ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಅಂತ ಪ್ಲಾನ್ ಮಾಡಿದಾಗ ಕೂಡ ನಿಮಗೆ ಲಾಸ್ ಆಗುವಂಥ
ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಡಿಸಿಷನನ್ನು ನೀವು ತಗೋಬೋದಾಗುತ್ತೆ. ಸೊ ಇಲ್ಲಿ ಫ್ರೆಶ್ ಆಗಿ ಎಂಟ್ರಿ ತಗೋಬೇಕು ಅಂತಿರೋರು ಕೂಡ ಈ ಎಲ್ಲ ಫ್ಯಾಕ್ಟರ್ನ ಗಮನದಲ್ಲಿ ಇಡಬೇಕು. ಹಾಗೆ ನೀವು ಲಾಂಗ್ ಟರ್ಮ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಸೊ ಇಲ್ಲಿ ಒಂದು ಥಿಂಕಿಂಗನ್ನು ನೀವು ಮಾಡ್ಬೋದು. ಒಂದು ಪಾಲಿಸಿಯನ್ನು ನಾನು ತೊಗೊಂಡಿದ್ದೀನಿ. ಸೊ ಅದು ನನಗೆ ಈಗ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಿದೆ. ಮುಂದಿನ 15-20 ವರ್ಷ ಆದಮೇಲೆ ಎಷ್ಟು ರಿಟರ್ನ್ಸ್ ಬರುತ್ತೆ ನೋಡೋಣ ಅಂತ. ಸೊ ಆ ರೀತಿ ನೀವು LICಯನ್ನು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಏನಕ್ಕೆ ನಿಮಗೆ ಇಯರ್ಲಿ ಒಳ್ಳೆ ಒಂದು ಡಿವಿಡೆಂಡ್ ಕೂಡ ಸಿಗೋದ್ರಿಂದ ಸೊ ಅಲ್ಲಿ ನಿಮಗೆ ರಿಟರ್ನ್ಸ್ ಖಂಡಿತವಾಗ್ಲೂ ಜನರೇಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.